ಗೈಸ್, ನನ್ನ ಅಯಬುಜಾದಲ್ಲಿ ಏನೇನ್ ಆಕ್ಸೆಸರೀಸ್ ಹಾಕ್ಸಿದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಫ್ರಂಟ್ ವಿಂಡ್ ಶೀಲ್ಡ್. ಇದು ಆಕ್ಚುಲಿ ಪ್ಯೂಕ್ ಕಂಪ್ನಿಯವ್ರದ್ದು ವಿಂಡ್ ಶೀಲ್ಡ್. ಇದು ನಿಮ್ಗೆ ವಿಂಡ್ ಬ್ಲಾಸ್ಟ್ ಇಂದ ಹೆವಿ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಟಕ್ಕಿನ್ ಆಗಿ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಅಂದ್ರೆ ಕಾರಲ್ಲಿ ಕೂತಿರೋ ಫೀಲ್ ಬರುತ್ತೆ. ಸ್ಟಾಕ್ ನಿಮ್ಗೆ ಇಷ್ಟೊಂದು ವಿಂಡ್ ಬ್ಲಾಸ್ಟ್ ಇಂದ ಪ್ರೊಟೆಕ್ಟ್ ಮಾಡಲ್ಲ. ಇದು ಪ್ರೈಸ್ ಬಂದು 12,000 ಆಯ್ತು. ಹಾಗೇನೆ ಕೆಳಗಡೆ ಬಂದ್ರೆ ಟೀರೆಕ್ಸ್ ಫ್ರೇಮ್ ಸ್ಲೈಡರ್ಸ್, ಇದು 28,000 ಆಯ್ತು. ಇನ್ನ ಬ್ಯಾಕ್ ಸೈಡ್ ಸೀಟ್ ಕವಲ್, ಇದು ಸುಜುಕಿ ಅವ್ರದೇ ಅಫಿಷಿಯಲ್ ಆಕ್ಸೆಸರಿ. ಇದು 23,000. ಲೆಫ್ಟ್ ಅಲ್ಲಿ ಇಲ್ಲಿ ಇಂಜಿನ್ ಕೇಸ್ ಪ್ರೊಟೆಕ್ಟರ್ ಅಂತ ಬರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಇಂಜಿನ್ ಕೇಸ್ ಎಕ್ಸ್ಪೋಸ್ ಆಗಿದೆ. ಕ್ರಾಶ್ ಆದಾಗ ಇದು ಉಜ್ಬಿಡುತ್ತೆ ಇಂಜಿನ್ ಕೇಸ್. ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲೊಂದು ಆಕ್ಸೆಸರಿ ಹಾಕ್ಸಿದೀನಿ, RNG ಕಂಪ್ನಿದು. ಇದು ಪ್ರೈಸ್ ಬಂದು 6,500. ಟ್ಯಾಂಕ್ ಪ್ಯಾಡ್, ಇಲ್ಲಿ ನಾವು ಜಾಸ್ತಿ ಟಕ್ಕಿನ್ ಆಗಿ ಗಾಡಿನ ಓಡಿಸ್ತೀವಿ ಅಲ್ವಾ, ಜಿಪ್ಪರ್ ಏನಾರು ಹಾಕಿದ್ರೆ, ಈಗ ಲೆದರ್ ಜಾಕೆಟ್ ಅಲ್ಲೆಲ್ಲ ಜಿಪ್ಪರ್ ಬರುತ್ತೆ, ಮತ್ತೆ ರೈಡಿಂಗ್ ಜಾಕೆಟ್ ಅಲ್ಲಿ ಕೂಡ ಜಿಪ್ಪರ್ ಬರುತ್ತೆ. ಇದು ಪೆಟ್ರೋಲ್ ಟ್ಯಾಂಕ್ ನ ಕಾನ್ಸ್ಟೆಂಟ್ ಆಗಿ ಸ್ಕ್ರಾಚ್ ಮಾಡ್ತಾ ಇರುತ್ತೆ. ಸೊ ಆ ಸ್ಕ್ರಾಚ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಟ್ಯಾಂಕ್ ಪ್ಯಾಡ್ ನ ಹಾಕ್ಸೋದು. ಇದ್ರದ್ದು ಪ್ರೈಸ್ ಬಂದು 4,500. ಸೊ ನನ್ನ ಬೂಜಾಗೆ ಸದ್ಯಕ್ಕೆ ಇಷ್ಟು ಆಕ್ಸೆಸರೀಸ್ ನ ಹಾಕ್ಸಿದೀನಿ. ಇನ್ನೊಂದ್ ಏನ್ ಮಿಕ್ಕಿದೆಯಪ್ಪ ಅಂದ್ರೆ ಎಕ್ಸಾಸ್ಟ್ ಹಾಕ್ಸ್ಕೋಬೇಕು. ಬ್ರಾಕ್ಸ್ ಕಂಪ್ನಿ ಅವ್ರದ್ದು ಬರುತ್ತೆ ಪೆಂಟಾ ಕಾರ್ಬನ್ ಅಂತ. ಅಯಾಬುಜಾ ಅಂದ್ರೆ ಬ್ರಾಕ್ಸೆ ಗುರು. ನೆಕ್ಸ್ಟ್ ಲೆವೆಲ್ ಸೌಂಡ್ ಬರುತ್ತೆ. ಆ ಒಂದು ಎಕ್ಸಾಸ್ಟ್ ನ ಹಾಕ್ಸೋದ ಅನ್ಕೊಂಡಿದೀನಿ. ಅದ್ರದ್ದು ಪ್ರೈಸ್ ಬಂದು 2.5 ಲಕ್ಷ ಆಗುತ್ತೆ ಹತ್ತತ್ರ. ಸೊ ಸದ್ಯದಲ್ಲಿ ಎಕ್ಸಾಸ್ಟ್ ಕೂಡ ಹಾಕ್ಸ್ತೀನಿ.